ಶುಲ್ಕ ಕಡಿಮೆ ಮಾಡಲ್ಲ, ಯಾವುದೇ ಕಾರಣಕ್ಕೂ ಕೂಡ ಶುಲ್ಕ ಕಡಿಮೆ ಮಾಡಲ್ಲ. ಖಾಸಗಿ ಶಾಲೆಗಳ ಒಕ್ಕೂಟದಿಂದ ನಿರ್ಧಾರವನ್ನ ಮಾಡಲಾಗಿದೆಯಂತೆ. ಈ ವರ್ಷ ಶಾಲಾ ಶುಲ್ಕ ನಾವು ಕಡಿಮೆ ಮಾಡೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಖಾಸಗಿ ಶಾಲೆಗಳ ಒಕ್ಕೂಟದವರು. ಇಲ್ಲಿ ಯಾವುದೇ ಕಾರಣಕ್ಕೂ ನಾವಂತೂ ಶುಲ್ಕ ಕಡಿಮೆ ಮಾಡೋದಿಲ್ಲ. ಈ ವರ್ಷ 20% ಮಕ್ಕಳ ದಾಖಲಾತಿಯೇ ಆಗಿಲ್ಲ. ಶಿಕ್ಷಣ ಸಚಿವರು ನಮ್ಮನ್ನ ಕಷ್ಟಕ್ಕೆ ಸಿಲುಕಿಸಿದ್ದಾರೆ, ಸರ್ಕಾರದಿಂದ ನಮಗೇನು ಸಹಾಯ ಆಗಿಲ್ಲ ಅಂತ ಗರಂ ಆಗಿದ್ದಾರೆ. ಸುರೇಶ್ ಕುಮಾರ್ ಪ್ರಚಾರದ ಮಾತನ್ನ ಬಿಡಬೇಕು, ಶಿಕ್ಷಣ ಇಲಾಖೆಯಲ್ಲಿರುವಂತ ಅವ್ಯವಸ್ಥೆಯನ್ನ ಬದಲಿಸಬೇಕು ಅಂತ ಹೇಳಿದ್ದಾರೆ. 700 ಕೋಟಿ ಆರ್ಟಿ ಹಣ ಬಾಕಿ ಉಳಿದಿದೆ, ಅದನ್ನ ಕೊಡಿಸುವಂತ ಕೆಲಸವನ್ನ ಮಾಡಲಿ ಅವರು. ಕಳೆದ 6 ತಿಂಗಳಿಂದ ಹಣ ಬಂದಿಲ್ಲ ನಮ್ಗೆ. ಪಠ್ಯ ಪುಸ್ತಕದ ಕೊರತೆಯೂ ಕೂಡ ಇದೆ, ಪುಸ್ತಕವನ್ನ ತೆಗೆದುಕೊಳ್ಳಿ ಅಂತ ಒತ್ತಡ ಬರ್ತಾ ಇದೆ, ಆದ್ರೆ ಮಕ್ಕಳ ದಾಖಲಾತಿಯೇ ಆಗಿಲ್ಲ. ಹೀಗಿರುವಾಗ ಎಷ್ಟು ಮಕ್ಕಳಿದ್ದಾರೆ ಅಂತ ಪುಸ್ತಕವನ್ನ ಖರೀದಿಸಬೇಕು, ನಮ್ಮ ಸಿಬ್ಬಂದಿಗಳಿಗೆ ಅರ್ಧ ಸಂಬಳ ಕೊಡೋಕ್ಕೂ ಕೂಡ ಆಗ್ತಿಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಮತ್ತು ಪೋಷಕರ ನಡುವಿನ ಪವಿತ್ರ ಕೊಂಡಿಯನ್ನ ಕಳಚುವಂತ ಕೆಲಸವನ್ನ ಶಿಕ್ಷಣ ಸಚಿವರು ಮಾಡ್ತಿದ್ದಾರೆ. ಶಿಕ್ಷಣ ಸಚಿವರ ವಿರುದ್ಧ ಕ್ಯಾಂಪ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಕಿಡಿಕಾರಿದ್ದಾರೆ. ಹೋದ ವರ್ಷ 70% ಶುಲ್ಕವನ್ನ ನಿಗದಿಪಡಿಸಿದ್ದು ಕೋರ್ಟ್ ಅಲ್ಲಿ ಇದೆ. ಕಾರಣ ಅದು ಅನ್ಸೈಂಟಿಫಿಕ್ ಒಂದು. ಆದ್ರೆ ಆ 70% ಬರೀ ಹೋದ ವರ್ಷಕ್ಕೆ ಮಾತ್ರ. ಅದು ಬಿಟ್ಟು ಹೋದ ವರ್ಷದ ಮುಂಚೆ ಇದ್ದಿದ್ದು ಈ ವರ್ಷ ಮತ್ತೆ ಯಥಾಸ್ಥಿತಿ ನಾವು ಹೋದ ವರ್ಷ ಅಲ್ಲ ಆದ್ರೆ ಹಿಂದಿನ ವರ್ಷದ ಶುಲ್ಕ ಏನ್ ಪಡಿತಾ ಇದ್ವಿ ಅದ್ರ ಮೇಲೆ 15%, ಅದ್ರ ಮೇಲೆ ಈ ವರ್ಷದ 15% ಬಿಟ್ಟು ಹೋದ ವರ್ಷದಲ್ಲ ಆದ್ರೆ ಹಿಂದಿನ ವರ್ಷದ ಶುಲ್ಕವನ್ನ ಇವತ್ತಿಗೂ ಪಡಿತಾ ಇದ್ದೇವೆ ಅನ್ನೋದನ್ನ ಸ್ಪಷ್ಟಪಡಿಸ್ತೀವಿ. ನಮ್ಮಿಂದ ನೀವು ದುಡ್ಡು ತಗೊಂತಾ ಇದ್ದೀರಾ, ಹಾಗಾಗಿ ನಾವು ಹಳೆ ದುಡ್ಡನ್ನ ತಗೊಂತಾ ಇದ್ದೀವಿ, ಹೊಸ ಟ್ಯಾಕ್ಸ್ ನ ಹಾಕಿಲ್ವಲ್ಲ, ಇನ್ಫ್ಲೇಷನ್ ನಾವು 2 ವರ್ಷದಿಂದ ನೋಡಿಲ್ವಲ್ಲ. ಇದಕ್ಕೆ ನೇರವಾದ ಉತ್ತರ ಸತ್ಯ ಇಲ್ಲಿದೆ. ಇದನ್ನ ಯಾರು ಅರ್ಥ ಮಾಡ್ಕೊಂತಲ್ಲ. ನೀವು ನಾರ್ಮಲ್ ಆಗಿ ಯಾಕೆ ನೀವು ಹೆಚ್ಚಿಗೆ ಶುಲ್ಕ ನೀವು ಬಿಡಕ್ಕಾಗಲ್ಲ? ಅಲ್ಲ ಸ್ವಾಮಿ, ನಾವು ಈಗಾಗಲೇ 2 ವರ್ಷ ಬಿಟ್ಟಿದೀವಲ್ಲ. ಬಟ್ ನಾರ್ಮಲ್ ಡೇಸ್ ಅಲ್ಲದು. ಇದು ಏನಾಗುತ್ತೆ ಅಂತಂದರೆ ಕೊರೋನಾ ಇರುವಂತಹ ಒಂದು ಸಂಕಷ್ಟ ಅಂತ ಪರಿಸ್ಥಿತಿನಲ್ಲಿ ನಾವು ಫೀಸಸನ್ನು ಹೆಚ್ಚಿಗೆ ಮಾಡಬಾರ್ದು ಅನ್ನೋದು ಸರ್ಕಾರ ನಿರ್ದೇಶನವೂ ಇದೆ. ಹಾಗಾಗಿ ನಾವು ಕೂಡ ಮಾನವೀಯ ದೃಷ್ಟಿಯಿಂದ ಫೀಸಸನ್ನು ಜಾಸ್ತಿ ಮಾಡದೆ ಈ ವರ್ಷದ ಏನು 2021-22 ಫೀಸಸ್ ಏನಿದೆಯೋ ಅದು ಹಂತವಾಗಿ ಇಸ್ಕೋಬೋದು. ಮೊದಲನೇ ಟರ್ಮಲ್ಲಿ ಒಂದು ಸ್ವಲ್ಪ ಕನಿಷ್ಠ ಫೀಸಸನ್ನು ಬೋಧನಾ ಶುಲ್ಕವನ್ನು ಇಸ್ಕೊಂಡು ಪಾಠಗಳನ್ನು ಪ್ರಾರಂಭ ಮಾಡುವುದು ಮಾನವೀಯತೆ ದೃಷ್ಟಿಯಿಂದ ತುಂಬ ಸೂಕ್ತ ಅಂತ. ಇದು ಸಂಘರ್ಷ ಏರ್ಪಡೋದಕ್ಕಿಂತ ಸೌಹಾರ್ದಯುತವಾಗಿ ಪೋಷಕರು ಮತ್ತು ಶಾಲಾಡಳಿತ ಮಂಡಳಿಗಳು ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಹೋಗಬೇಕು ಅಂತೇಳಿ ರುಪ್ಸಾ ಕರ್ನಾಟಕ ಭಾವಿಸುತ್ತೆ. ಕಳೆದ ವರ್ಷ 70% ಶುಲ್ಕವನ್ನು ನಾವು ಸ್ವಾಗತ ಮಾಡಿದ್ವಿ. ಯಾಕೆಂದರೆ ಕಳೆದ ವರ್ಷವೂ ಕೂಡ ನಾವು ನೋವಿನಲ್ಲಿದ್ವಿ, ಪೋಷಕರು ಕೂಡ ನೋವಿನಲ್ಲಿದ್ದರು. ಹಾಗಾಗಿ ಕಳೆದ ವರ್ಷದ 70% ಶುಲ್ಕಕ್ಕೆ ರುಪ್ಸಾ ಕರ್ನಾಟಕ ಒಪ್ಪಿಗೆ ಸೂಚಿಸಿತ್ತು. ರುಪ್ಸಾ ಕರ್ನಾಟಕದ ಶಾಲೆಗಳಿಗೆ ಕೆಲವು ಪೋಷಕರು ಕಟ್ಟಿದ್ದಾರೆ, ಕೆಲವರು ಕಟ್ಟಿಲ್ಲ. ಆದರೂ ಕೂಡ ಈ ವರ್ಷ ಕಳೆದ ವರ್ಷದ ಫೀಸಸನ್ನು ಆದ್ರೂ ಕಟ್ಟಿಸ್ಕೊಂಡು ಮುಂದಿನ ವರ್ಷದ ಫೀಸಸಲ್ಲಿ ಅಲ್ಪ ಸ್ವಲ್ಪ ಈಸ್ಕೊಂಡು ನೀವು ಪ್ರಾರಂಭ ಮಾಡೋದು ಸೂಕ್ತ. ಮುಂದಿನ ಈ ವರ್ಷದಲ್ಲಿ ಶುಲ್ಕ ಏನು ಅಂತೇಳಿ ಕೋರ್ಟು ಮತ್ತು ಸರ್ಕಾರ ನಿರ್ಧಾರ ಮಾಡುತ್ತೆ. ಅವತ್ತು ಏನು ಉಳಿದಿರುವಂತಹ ಫೀಸಸನ್ನು ಈಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ಯಾವುದೇ ಕಾರಣಕ್ಕೂ ಶುಲ್ಕವನ್ನ ನಾವು ಕಡಿಮೆ ಮಾಡೋದಿಲ್ಲ ಈ ಬಾರಿ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾವೆ ಖಾಸಗಿ ಶಾಲೆಗಳ ಒಕ್ಕೂಟದವರು. ಇನ್ನು ಏನೇನೆಲ್ಲ ನಿರ್ಧಾರವನ್ನ ಮಾಡಿದ್ದಾರೆ, ಸರ್ಕಾರವನ್ನ ಏನೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಬಗ್ಗೆ ಆಗ್ರಹಿಸಿದ್ದಾರೆ? ಎಸ್ ಪೃಥ್ವಿರಾಜ್, ಯಾಕಂದ್ರೆ ಇಂದು ನಡೆದಂತ ಸುದ್ದಿಗೋಷ್ಠಿ ಬಹಳ ಮಹತ್ವದ್ದು. ಖಾಸಗಿ ಶಾಲೆಗಳ ಸಮನ್ವಯ ಸಮಿತಿ ರೀತಿಯಂತ ಒಕ್ಕೂಟ ಇದು. ಇದರಲ್ಲಿ ರುಪ್ಸಾ, ಕ್ಯಾಂಪ್ಸ್, CBSE, ICSE ಸೇರಿದಂತೆ, ಕುಸುಮ ಸೇರಿದಂತೆ ವಿವಿಧ ಖಾಸಗಿ ಶಾಲೆಗಳ ಸಮಿತಿಗಳ ಮುಖಂಡರು ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಹತ್ವವಾದಂಥ ವಿಚಾರವನ್ನು ಮಾತಾಡಿದ್ರು. ಕಳೆದೊಂದು ವಾರದಿಂದನೂ ಕೂಡ ರಾಜ್ಯದಲ್ಲಿ ಖಾಸಗಿ ಶಾಲೆಗಳು ಹೆಚ್ಚುವರಿ ಶುಲ್ಕವನ್ನು ಪಡಿತಿದ್ದಾವೆ ಮತ್ತು ಪೂರ್ತಿ ಶುಲ್ಕ ಪಡಿತಿದೆ ಅನ್ನುವಂಥ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ಪೋಷಕರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ಬಾರಿ ಈ ಸುದ್ದಿಗೋಷ್ಠಿಯಲ್ಲಿ ಮಹತ್ವವಾದಂಥ ಘೋಷಣೆಯನ್ನು ಮಾಡಿರೋದು, ಈ ಬಾರಿ ಅಂದ್ರೆ ಈ ಶೈಕ್ಷಣಿಕ ವರ್ಷದಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಶುಲ್ಕವನ್ನ ಕಡಿಮೆ ಮಾಡೋದಿಲ್ಲ, ಹೆಚ್ಚಳ ಏನು ಮಾಡೋಕೆ ಹೋಗೋದಿಲ್ಲ, ಆದ್ರೆ ಕಡಿಮೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಕಳೆದ 3 ವರ್ಷಗಳಿಂದನೂ ಕೂಡ ಬಹಳ ನಷ್ಟದಲ್ಲಿದ್ದೇವೆ. ಸರ್ಕಾರ ನಮ್ಮ ಯಾವುದೇ ಆದಂಥ ನ್ಯಾಯಯುತವಾದಂಥ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈ ವರ್ಷ ಅದನ್ನು ಕೂಡ ನಾವು ಕಡಿಮೆ ಮಾಡಬೇಕು ಅಂದ್ರೆ
ಬಹಳ ಕಷ್ಟ ಆಗತ್ತೆ. ಕಳೆದ ವರ್ಷ ಸರ್ಕಾರ ಸೂಚನೆ ನೀಡಿದ ರೀತಿ ಬೋಧನಾ ಶುಲ್ಕದ 70% ಕೂಡ ಪೋಷಕರು ಸಂಪೂರ್ಣವಾಗಿ ನೀಡಿಲ್ಲ. ಈಗ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಪೋಷಕರು ಕೂಡ ಕೆಲಸ ಇಲ್ಲದೆ, ಅವರು ಸಂಬಳ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಇದರ ಜೊತೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವ್ರನ್ನ ಸಾಕಷ್ಟು ರೀತಿಯಾಗಿ ತರಾಟೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಕ್ಯಾಂಪ್ಸ್ನ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರು ಮಾಡ್ತಾರೆ. ಯಾಕಂದ್ರೆ ಖಾಸಗಿ ಶಾಲೆಗಳು ಮತ್ತು ಪೋಷಕರ ಮಧ್ಯೆ ಇರುವಂತ ಪವಿತ್ರವಾದಂತ ಬಂಧ ಕೊಂಡಿ ಏನಿದೆ ಅದನ್ನ ಕಳಚುವಂತ ಕೆಲಸವನ್ನ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೇರವಾಗಿ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಖಾಸಗಿ ಶಾಲೆಗಳು ಪೋಷಕರ ಜೊತೆಗೆ ಬಹಳ ಸಮನ್ವಯ ಇತ್ತಿತ್ತು, ಯಾವುದೇ ರೀತಿಯಾದಂತ ಸಂಘರ್ಷ ಇರ್ತಿದ್ದಿಲ್ಲ. ಆದ್ರೆ ಕೊರೋನಾ ಸಂಕಷ್ಟದ ಹಿನ್ನೆಲೆಯಲ್ಲಿ ಕೇವಲ ಬರೀ ಪೋಷಕರು ಮಾತ್ರ ಕಷ್ಟ ಪಡ್ತಾ ಇಲ್ಲ, ಖಾಸಗಿ ಶಾಲೆಗಳು ಕೂಡ ಕಷ್ಟ ಪಡ್ತಾ ಇದೆ. ನಾವು ಅರ್ಧದಷ್ಟು ಕೂಡ ಸ್ಯಾಲರಿಯನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕಳೆದ 2 ವರ್ಷದಿಂದಲೂ ಕೂಡ ಶಾಲೆಗಳನ್ನ ನಡೆಸದೆ ಇರುವಂತ ಸಿಬ್ಬಂದಿಗಳಿಗೆ ಮತ್ತು ಟೀಚರ್ಸ್ಗಳಿಗೆ ಹೇಗೆ ಸ್ಯಾಲರಿಯನ್ನು ಕೊಡಬೇಕಾಗತ್ತೆ, ಇದರ ಬಗ್ಗೆ ಸರ್ಕಾರ ನಾವು ಕೇಳಿದಂತ ನ್ಯಾಯಯುತ ಬೇಡಿಕೆಗಳಿಗೆ ಎಷ್ಟರ ಮಟ್ಟಿಗೆ ಈಡೇರಿಸಿದೆ ಅಂತ ಹೇಳಿ ಪ್ರಶ್ನೆನ ಮಾಡ್ತಾರೆ. ಇನ್ನು RTI ಹಣ 700 ಕೋಟಿ ಏನು ಹಣ ಇದೆ, ಇದ್ರ ಬಗ್ಗೆನೂ ಕೂಡ ಸರ್ಕಾರ ಚಕಾರ ಎತ್ತಾ ಇಲ್ಲ. ಈ ರೀತಿ ಆದ್ರೆ ನಾವು ಶಾಲೆಗಳನ್ನ ಹೇಗೆ ರನ್ ಮಾಡಬೇಕು? ಈ ವರ್ಷ ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ಶುಲ್ಕವನ್ನ ಅಂದ್ರೆ ಪೋಷಕರ ಸಮಸ್ಯೆ ಮತ್ತೊಂದ್ ಕಡೆ ಅವ್ರಿಗೆ ಆಗ್ತಾ ಇದ್ದಂತ ಸಂಕಷ್ಟಗಳು, ಫೀಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂತ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೋಧನಾ ಶುಲ್ಕದಲ್ಲಿ 70% ಮಾತ್ರ ಕಟ್ಟಿ ಅಂತ ಹೇಳಿದ್ರು. ಅದು ಸಾಕಷ್ಟು ಜನ ಪೋಷಕರು ಸ್ವಾಗತವನ್ನ ಮಾಡಿದ್ರು. ಈ ಬಾರಿ ಆ ಒಂದು ನಿಟ್ಟಿನಲ್ಲಿ, ಏಕೆಂದ್ರೆ ಈಗ ಆಲ್ರೆಡಿ ಶೈಕ್ಷಣಿಕ ವರ್ಷ ಆರಂಭ ಆಗ್ಲಿಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು, ಅದಕ್ಕೇನಾದ್ರೂ ಒಂದು ಮಾರ್ಗಸೂಚಿಯನ್ನ ಹೊರಡಿಸುವಂತ ಸಾಧ್ಯತೆ ಇದೆಯಾ? ಅದ್ರ ಬಗ್ಗೆ ಡಿಸ್ಕಷನ್ ಆಗಿದೆಯಾ ಈಗ ಆಲ್ರೆಡಿ ಶಿಕ್ಷಣ ಇಲಾಖೆಯಲ್ಲಿ? ಖಂಡಿತವಾಗಿ ಪೃಥ್ವಿರಾಜ್, ಯಾಕಂದ್ರೆ ಸ್ವತಃ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರೇ ಹೇಳಿರೋದು, ಏನು ಶಿಕ್ಷಣ ಇಲಾಖೆಯ ಶಿಕ್ಷಣ ಇಲಾಖೆಯ ಆಯುಕ್ತರ ಮೂಲಕ ಸುತ್ತೋಲೆಯನ್ನು ಹೊರಡಿಸ್ತೇವೆ, ಆದೇಶವನ್ನು ಹೊರಡಿಸ್ತೇವೆ ಅಂತ ಹೇಳಿದರೆ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನ ನೀಡಿರೋದು. ಹೆಚ್ಚುವರಿಯಾಗಿ ಶುಲ್ಕವನ್ನು ಪಡೆಯೋದು ಅಥವಾ ಪೂರ್ತಿ ಶುಲ್ಕವನ್ನ ಪಡೆಯೋದು ಅಥವಾ ಲೋನ್ ರೀತಿ ಪೋಷಕರಿಗೆ ದುಡ್ಡನ್ನ ಕೊಡಿಸೋದು ಇವೆಲ್ಲವೂ ಕೂಡ ಸರಿಯಲ್ಲ. ಇವುಗಳ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸ್ವತಃ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ 2 ದಿನದಲ್ಲಿ ಈ ಆದೇಶ ಹೊರಡಿಸುವಂತ ಸಾಧ್ಯತೆ ಇದೆ. ಆದ್ರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ 10ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳ ಸಂಘಟನೆಗಳೇನಿದ್ದಾವೆ ಅವರು ಒಮ್ಮತದ ನಿರ್ಧಾರ ತೆಗೆದುಕೊಳ್ತಾ ಇರೋದು ಬರುವ ವರ್ಷದಿಂದ, ಅಂದ್ರೆ ಜುಲೈ 15ರಿಂದ ಆರಂಭವಾಗುವಂತ ಹೊಸ ಶೈಕ್ಷಣಿಕ ವರ್ಷದಲ್ಲಿ ನಾವು ಈ ಬಾರಿ ಶುಲ್ಕವನ್ನ ಕಡಿಮೆ ಮಾಡೋದಿಲ್ಲ. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಕೂಡ ಬಹಳ ಸಂಕಷ್ಟದಲ್ಲಿದ್ದೇವೆ. ಈ ವರ್ಷನೂ ಕೂಡ ಸರ್ಕಾರ ಹೇಳಿದ್ರು ಕೂಡ ಅದನ್ನ ವಿರೋಧಿಸುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿರುವಂತ ನಿರ್ಧಾರಗಳನ್ನ ನೋಡ್ತಾ ಹೋದ್ರೆ ಪೃಥ್ವಿರಾಜ್, ಇಲ್ಲಿ ಶರಣೋಪಿ ಸ್ಪೆಷಲಿ ಸಹಜವಾಗಿ ಈ ಬಾರಿನೂ ಕೂಡ ಅದ್ಯಾವಾಗ ಶಾಲೆ ಶುರುವಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಏಕೆಂದ್ರೆ 3ನೇ ಅಲೆಯ ಭೀತಿ ಬೇರೆ ಇರುವಂತದ್ದು. ಅದರಲ್ಲೂ 3ನೇ ಅಲೆಯಲ್ಲಿ ಮಕ್ಕಳಿಗೆ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಎದುರಾಗುವಂತ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಷ್ಟು ಬೇಗ ಈ ರೀತಿಯಾದಂತ ಕಠಿಣ ನಿಲುವುಗಳನ್ನ ಖಾಸಗಿ ಶಾಲೆಯವರು ತೆಗೆದುಕೊಳ್ಳುವಂಥದ್ದು ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಮೂಡುವಂಥದ್ದು. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಕಳೆದ 1 ವಾರದಿಂದ ಬರೀ ಬೆಂಗಳೂರಿನಲ್ಲಿ ನೋಡ್ತಿರುವಂತ ಘಟನೆಗಳನ್ನ ನೋಡಿದ್ರೆ ಗೊತ್ತಾಗತ್ತೆ. ಪೋಷಕರು ಖಾಸಗಿ ಶಾಲೆಗಳ ಮುಂದೆ ಹೋಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾವು ಫೀಸನ್ನ ಶುಲ್ಕವನ್ನ ನಾವು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ, ಕಟ್ತೇವೆ. ಆದ್ರೆ ಕರೋನಾ ಸಂಕಷ್ಟ ಇದೆ, ಕೆಲಸಗಳನ್ನ ಕಳ್ಕೊಂಡಿದ್ದೇವೆ, ಇದ್ದಕ್ಕಿದ್ದಂತೆ ಮಕ್ಕಳ ಆನ್ಲೈನ್ ಕ್ಲಾಸ್ ಅನ್ನ ನೀವು ಕಟ್ ಮಾಡಿದ್ರೆ ಹೇಗೆ ಅಂತೇಳಿ ಹೈಕೋರ್ಟೇ ಸ್ವತಃ ಮಧ್ಯಂತರ ಆದೇಶವನ್ನ ಹೊರಡಿಸಿ ಯಾವುದೇ ರೀತಿಯಾಗೂ ಕೂಡ ನೀವು ಆನ್ಲೈನ್ ಕ್ಲಾಸ್ ಅನ್ನ ಕಟ್ ಮಾಡುವಂತಿಲ್ಲ, ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಅನ್ನೋ ಆದೇಶನೂ ಹೊರಡಿಸಿದೆ. ಇದರ ಮಧ್ಯನೂ ಕೂಡ ಇಷ್ಟೆಲ್ಲ ಆಗ್ತಿದ್ರು ಕೂಡ ಸರ್ಕಾರ ನೀವು ರೂಪಿಸಿರುವಂತ ನಿರ್ಧಾರಗಳಿಗೆ ಅಥವಾ ಸೂಚನೆ ನೀಡಿರುವಂತ ಸೂಚನೆಗಳಿಗೆ ಯಾರು ಕೂಡ ಖಾಸಗಿ ಶಾಲೆಯವರು ಒಮ್ಮತವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇವರ ಮೊಂಡಾಟ ಅಥವಾ ಖಾಸಗಿ ಶಾಲೆಗಳು ಶಿಕ್ಷಣ ಇಲಾಖೆ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಸುರೇಶ್ ಕುಮಾರ್ ಅವರು ಯಾವ ರೀತಿಯಾಗಿ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ, ಪರೀಕ್ಷಾ ಶುಲ್ಕ ವಿಚಾರ ಆಗಿರ್ಬೋದು, ಅಡ್ಮಿಷನ್ ಶುಲ್ಕ ವಿಚಾರನೇ ಆಗಿರ್ಬೋದು, ಯಾವ ರೀತಿಯಾದಂತ ನಿರ್ಧಾರ ಅಂತೂ ಪ್ರಕಟ ಮಾಡಲೇಬೇಕಾಗಿದೆ. ಕಾದ್ ನೋಡೋಣ ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.